ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ರೋಸ್ಟು. ಇದಕ್ಕೆ 5 ಆನಿಯನ್ ತೊಗೊಂಡಿದ್ದೀವಿ, 5 ಟೊಮೆಟೊ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀವಿ. ಇವತ್ತೆಲ್ಲ ಒಗ್ಗರಣೆಗೆ ನಾವು ಯಾವುದು ಇವತ್ತು ರುಬ್ಕೊಳ್ತಾ ಇಲ್ಲ. ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಮನೆಯಲ್ಲೇ ಮಾಡ್ಕೊಂಡಿರೋದು. 2 ಟೇಬಲ್ ಸ್ಪೂನು ಧನಿಯಾ ಪೌಡರು, ಒಂದು 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಇದನ್ನು ಅಷ್ಟೇ ರುಬ್ಕೋತಾ ಇಲ್ಲ, ಎಲ್ಲ ಒಗ್ಗರಣೆಗೆ ಹಾಕೋದು. ಚಿಕನ್ನು 2 kg ತೊಗೊಂಡಿದ್ದೀವಿ. ನಾವು ವಿತ್ ಸ್ಕಿನ್ ತೊಗೊಂಡಿದ್ದೀವಿ, ನಿಮ್ಗೆ ಬೇಡ ಅಂದರೆ ವಿತೌಟ್ ಸ್ಕಿನ್ನು ತೊಗೋಬೋದು. ಇವತ್ತಿನ ರೆಸಿಪಿಗೆ ನಾವು ಹಸಿಮೆಣ್ಸಿನ್ಕಾಯಿ, ಪುದೀನ ಅದೆಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಒಂದು ಬಾಣಲಿಗೆ ಆಯಿಲು ಮತ್ತು ತುಪ್ಪ ಹಾಕ್ಕೊಂಡಿದ್ವಿ. ಅದು ಸ್ವಲ್ಪ ಕಾದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀವಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ನಿಮಗೂ ಗೊತ್ತಿದೆ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ಆವಾಗ ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದು ಏನಕ್ಕಪ್ಪ ಅಂದರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ವಿಡಿಯೋನ ನಮ್ಮ ಫ್ರೆಂಡ್ ಕಂಟಿನ್ಯೂ ಮಾಡ್ತಾರೆ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವೇನು ಜಾಸ್ತಿ ಇಲ್ಲ, ಸ್ವಲ್ಪ ತೊಗೊಂಡಿರೋದು. ಹಾಗಾಗಿ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಜೊತೆ ಫ್ರೈ ಆಗಲಿ. ತುಂಬ ಏನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, 1 ಸೆಕೆಂಡ್ 2 ಸೆಕೆಂಡ್ಸ್ ಅಷ್ಟೇ ಸಾಕು ಫ್ರೈ ಮಾಡೋದು. ನೋಡಿ, ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು 2 kgಗೆ 3 ರಿಂದ 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿರೋದು. ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ 3 ರಿಂದ 4. ನೀವು ನೋಡಿ ನಿಮಗೆ ಆಪಲ್ ಟೊಮೊಟೊ ಬೇಕು ಅಂದರೆ ಆಪಲ್ ಟೊಮೊಟೊ ಹಾಕಿ, ಇಲ್ಲ ಹುಳಿ ಟೊಮೊಟೊ ಆದರೆ ಕಡಿಮೆ ತೊಗೊಳ್ಳಿ, ಏಕೆಂದರೆ ಅದು ಹುಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಹುಳಿ ಆದರೆ ನೀವು 2 kgಗೆ 2 ಸಾಕು, ದಪ್ಪ ಇದ್ದರೆ. ಸಣ್ಣ ಇದ್ದರೆ 3 ತೊಗೋಬೋದು, ಚಿಕ್ಕದಾಗಿದ್ದರೆ ಏನು ಪರವಾಗಿಲ್ಲ. ಇವಾಗ ಅದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನೆಕ್ಸ್ಟು ನಾವು ಚಿಲ್ಲಿ ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಖಾರ ಬಂದು ನೋಡಿ ನೀವು ಚಿಕನ್ ಎಷ್ಟು ತೊಗೋತೀರೋ ಅದ್ರ ಮೇಲೆ ಖಾರ ಹಾಕಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಗರಂ ಮಸಾಲ ಹಾಕಿದ್ಮೇಲೆ ಅದನ್ನು ಆಯಿಲಲ್ಲೇ ಅದರಲ್ಲೇ ಮಸಾಲೆಯಲ್ಲೇ ಈರುಳ್ಳಿ ಮಸಾಲೆನೇ ಚೆನ್ನಾಗಿ ಪೌಡ್ರು ಹುರಿಬೇಕು. ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಚಿಕನ್ ಹಾಕಿ ನೋಡಿ, ಚಿಕನ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಚಿಕನ್ನು ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಆಯಿಲೆಲ್ಲ ಬಿಟ್ಟಿದೆ. ಹೀಗೆ ಟ್ರೈ ಮಾಡಿ ಮನೇಲಿ ಒಂದ್ಸರಿ. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಬೇಕಾಗಿಲ್ಲ, ತುಂಬ ಚೆನ್ನಾಗೂ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಅಂತ. ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ವಾಚ್ ಮಾಡಿ ವೀಡಿಯೋಸ್ ಎಲ್ಲ ಹೊಸದಾಗಿ ನಾವು ಇನ್ನೂ ಹೊಸದಾಗಿ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.